ಸಂಜೆ ತನಕ ನೋಡ್ತೀನಿ, ಸಂಜೆ ಏನು ರಿಸಲ್ಟ್ ಬರುತ್ತೆ ಆಮೇಲೆ ತೀರ್ಮಾನಕ್ಕೆ ಬರ್ತೀನಿ. ಇದು ರಾಮಲಿಂಗಾರೆಡ್ಡಿ ಅವರ ಮಾತು. ಅಂದರೆ ಇವತ್ತು ಸಂಜೆ ಒಳಗಡೆಗೆ ಪಾಸಿಟಿವ್ ಏನಾದರೂ ಬಂತು ಅಂದರೆ ರಿಸಲ್ಟ್, ರಾಜೀನಾಮೆಯನ್ನು ವಾಪಸ್ ಪಡಿತಾರಂತೆ ರಾಮಲಿಂಗಾರೆಡ್ಡಿ. ಇದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಟ್ಟರು ರಾಮಲಿಂಗಾರೆಡ್ಡಿ. ನಾವು ಮೊದಲೇ ಇಂಥ ಖಾತೆ ಕೊಡಲ್ಲ ಅಂತ ಹೇಳಬೇಕಾಗಿತ್ತು. ಹೇಳಿದ್ದಿದ್ರೆ ನಾನು ತಗೋತಿರಲಿಲ್ಲ, ಪ್ರಮಾಣವಚನವನ್ನೇ ಸ್ವೀಕಾರ ಮಾಡ್ತಿರಲಿಲ್ಲ. ಈ ಪ್ರಮಾಣವಚನ ಸ್ವೀಕಾರ ಮಾಡಿ ಆಮೇಲೆ ಕೈ ಕೊಟ್ಬಿಟ್ರೆ ಏನು ಮಾಡೋದು? ಹಾಗಾಗಿ ಏನು ಅಂತಂದರೆ ಸಂಜೆ ತನಕ ನೋಡ್ತೀನಿ, ಆಮೇಲೆ ತೀರ್ಮಾನಕ್ಕೆ ಬರ್ತೀನಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಭರವಸೆ ಕೊಟ್ಟರು, ಮಾತಾಡಿದ್ರು. ನಿಮಗೇನು ಅನ್ಯಾಯ ಆಗಲ್ಲ, ಯೋಚನೆ ಮಾಡಬೇಡಿ ಅಂತ ಹೇಳಿದರು. ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡಿ ನಾವು ಖಾತೆ ಗೊಂದಲವನ್ನು ಸರಿಪಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ರಣದೀಪ್ ಹೇಳಿದ್ರಂತೆ. ಹೀಗಾಗೇನು ಅಂದರೆ ಸಂಜೆ ತನಕ ಕಾದು ನೋಡುವ ತೀರ್ಮಾನಕ್ಕೆ ಬಂದಿದ್ದಾರೆ ರಾಮಲಿಂಗಾರೆಡ್ಡಿ. ಎಲ್ಲವನ್ನೂ ಕೂಡ ನಾನು ವಿವರಿಸಿದ್ದೀನಿ, ಎಲ್ಲ ಸಂಗತಿಗಳನ್ನು ಕೂಡ ನಾನು ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಅಂತ. ನಾನಂತೂ ನೆಗೆಟಿವ್ ಆಗಿಲ್ಲ, ಪಾಸಿಟಿವ್ ಆಗಿದ್ದೀನಿ. ಏನು ನಿರ್ಧಾರ ಬರುತ್ತೆ ನೋಡೋಣ ಅಂತಾರೆ ರಾಮಲಿಂಗಾರೆಡ್ಡಿ. ಬನ್ನಿ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ನೋಡೋಣ. ಫೋನ್ ಮಾಡಿದ್ದೆ ನೆನ್ನೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದೆ. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಹೋಗ್ತಾರಲ್ಲ. ಈಗ ಸಿ ಎಮ್ ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನೆನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಇಬ್ಬರೂ ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮಗೆ ಅಂತ. ಇಲ್ಲ, ಸಿ ಎಮ್ ನೆನ್ನೆ ನಾನು ಸಿ ಎಮ್ ಮಾತಾಡಿದ್ದೀನಿ. ಆಮೇಲೆ ನೀವು ನೆನ್ನೆ ನಾವೇನು ಮಾತಾಡಿದ್ವಿ ಅದನ್ನು ನೀವು ಬರ್ತಾರಲ್ಲ, ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ. ನೆನ್ನೆ ಮಾತಾಡಿದಾಗ ಹೇಳಿದರು, ನನ್ನ ವ್ಯೂಸು ನಾನು ಹೇಳಿದ್ದೆ. ಅದೇ ನಿಮಗೆಲ್ಲ ಗೊತ್ತಿತ್ತಲ್ಲ ಎಲ್ಲ, ನಾನೇನು ಕೇಳೋಕ್ಕೆ ಹೋಗಿರಲಿಲ್ಲ. ಅವರೇ ಆಫರ್ ಮಾಡಿದ್ರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯಿತು. ನಾನು ನೀರಾವರಿ ಇಲಾಖೆ ಅಲ್ವ, ನಮಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನೂ ಇಲ್ಲ. ನೋಡೋಣ. ಈಗ ಸಿ ಎಮ್ ಇವರು ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ನಾನು ಕೇಳಿರಲಿಲ್ಲ. ಅವರೇ ಆಫರ್ ಮಾಡಿದ್ವಿ, ನಾನು ಕೇಳಿರಲಿಲ್ಲ. ನಾನು ಇವತ್ತೇ ಅಲ್ಲ, 1993ರಲ್ಲಿ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು. ಆವತ್ತಿಂದಲೂ ಕೂಡ ಮಿನಿಸ್ಟ್ರಿಗೂ ಲಾಬಿ ಮಾಡಿರಲಿಲ್ಲ, ಪೋರ್ಟ್ಫೋಲಿಯೋಗೂ ಇಂಥದ್ದು ಬೇಕು ಅಂತ ಯಾವ ಮುಖ್ಯಮಂತ್ರಿಯನ್ನು ಕೇಳಿಲ್ಲ. ಅವರೇ ಆಫರ್ ಮಾಡಿದ್ದು ವಾಪಸ್ ತೊಗೊಂಡ್ರು ಅಂತ ಬೇಸರ ಅಷ್ಟೇ. ಫೋನ್ ಮಾಡ್ತೀನಿ, ಇಬ್ಬರು ಇಲ್ಲಪ್ಪ ನಿನ್ನ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ರು ನೇರವಾಗಿ. ಆದರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಎಲ್ಲ ಪಾಸಿಟಿವ್ ಆಗಿರೋಣ, ಯಾಕೆ ನೆಗೆಟಿವ್ ಆಗಿರಬೇಕು? ಯಾವ ಯಾವ ಹಂತದಲ್ಲಿ ಏನೇನಾಯಿತು ಅಂತ ನಮಗೂ ಗೊತ್ತಿಲ್ಲ ಅಲ್ವಾ. ನಾವು ನೋಡದೇ ಇರೋದನ್ನು ಊಹೆ ಮಾಡ್ಕೊಂಡು ಹೆಂಗೆ ಮಾತಾಡೋದು? ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಸುರ್ಜೇವಾಲಾನು ಸಿ ಎಮ್ ಭೇಟಿ ಮಾಡಿದ್ದಾರೆ. ನೆನ್ನೆ ನಾವು ಸಿ ಎಮ್ ಮಾತಾಡಿದ್ವಲ್ಲ, ಅದನ್ನೆಲ್ಲ ಅವ್ರು ಕನ್ವೆ ಮಾಡಿರ್ತಾರೆ. ಅದಾದ್ಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಈಗಲೂ ತಾಳ್ಮೆ ಕಳ್ಕೊಂಡಿದ್ದ ಎಲ್ಲ ಗೊಂದಲಗಳು ಕೂಡ ಸಂಜೆ ಒಳಗಡೆ ಇತ್ಯರ್ಥ ಆಗುತ್ತೆ ಅನ್ನೋ ವಿಶ್ವಾಸ, ಭರವಸೆ ರಾಮಲಿಂಗಾರೆಡ್ಡಿ ಅವರಿಗೆ ಇದೆಯಾ? ಇದೆ.